ಈ ಸರ್ಕಾರಕ್ಕೆ ಅತ್ಯಂತ ಸೂಕ್ಷ್ಮ ಪ್ರವಾಸಿ ತಾಣದಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ದಾಳಿ ಮಾಡುವ ಸುಳಿವು ಸಿಗೋದಿಲ್ಲ. ಅತ್ಯಂತ ಕಠಿಣ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಾ ಇದೆ ಎಂಬ ಸುಳಿವು ಸಿಗೋದಿಲ್ಲ. ಈಗ ನೀಟ್ ಪ್ರವೇಶ ಪರೀಕ್ಷೆಯೇ ರದ್ದಾಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ವರದಿಯಾಗಿದೆ. ಮತ್ತೆ ಪರೀಕ್ಷೆ ನಡೆಸ್ತೀವಿ ಅಂತ NTA ಹೇಳಿದೆ. CBI ತನಿಖೆ ನಡೆಯಲಿದೆ. ದುರಂತ ಅಂದ್ರೆ ಹೀಗಾಗೋದಿದು ಮೊದಲಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ಪ್ರವೇಶ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ. ಕಳೆದ 10 ವರ್ಷಗಳಲ್ಲಿ 89 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. 40ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಮರುಪರೀಕ್ಷೆ ನಡೆಸಲಾಗಿದೆ. ಇದು ಜನರ ವಿದ್ಯಾರ್ಥಿಗಳ ವಿಶ್ವಾಸವೇ ಸೋರಿಕೆಯಾಗುವ ಬಹಳ ಗಂಭೀರ ವಿಷಯ. ಸರ್ಕಾರದ ಮೇಲೆ, ವ್ಯವಸ್ಥೆಯ ಮೇಲೆಯೇ ವಿಶ್ವಾಸ ಇಲ್ಲವಾಗುವ ವಿಷಯವಿದು. ವರ್ಷಗಟ್ಟಲೆ ಅಪಾರ ಮಾನಸಿಕ ಒತ್ತಡ, ಆರ್ಥಿಕ ಒತ್ತಡ ಎಲ್ಲವನ್ನೂ ಸಹಿಸಿಕೊಂಡು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ತಯಾರಿ ಮಾಡಿದ್ದಾರೆ. ಕೊನೆಗೆ ಅವರನ್ನ ಈ ವ್ಯವಸ್ಥೆ ಫೇಲ್ ಮಾಡಿಬಿಟ್ಟಿದೆ. ಅವರ ಎಲ್ಲ ಶ್ರಮವನ್ನು ವ್ಯರ್ಥ ಮಾಡಿಬಿಟ್ಟಿದೆ. ಈಗ ಅವರು ಎಲ್ಲವನ್ನೂ ಮೊದಲಿನಿಂದಲೇ ಶುರು ಮಾಡಬೇಕು. ಇದು ಕೇವಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಕ್ರಿಮಿನಲ್ಗಳ ವಿಷಯ ಅಲ್ಲ. ಈ ದೇಶದ ಕೋಟ್ಯಾಂತರ ವಿದ್ಯಾರ್ಥಿಗಳು, ಅವರ ಪೋಷಕರು ಈ ಸರ್ಕಾರದ ಮೇಲೆ, ವ್ಯವಸ್ಥೆಯ ಮೇಲೆ ಇಟ್ಟಿರುವ ಭರವಸೆಯ ಕಥೆಯೇನು? ಹೀಗಾದ್ರೆ ಅವರಿಗೆ ಆ ಭರವಸೆಯ ವಿಶ್ವಾಸ ಹೇಗೆ ಉಳಿಯುತ್ತೆ? ಅವರಿಗೆ ಆ ಒಂದು MBBS ಸೀಟ್ ಅನ್ನೋದು ಅವರ ಜೀವನವೇ ಆಗಿರುತ್ತೆ. ಅದರೊಂದಿಗೆ ವ್ಯವಸ್ಥೆ ಹೀಗೆ ಚೆಲ್ಲಾಟ ಆಡಿದ್ರೆ ಹೇಗೆ? ಅವರ ಪಾಲಿಗೆ ಅದೆಷ್ಟು ದೊಡ್ಡ ಆಘಾತ. ಸ್ಪರ್ಧಾತ್ಮಕ ಪರೀಕ್ಷೆ ಹೋಗಿ ಸೋರಿಕೆ ಪರೀಕ್ಷೆಯ ಅನಿಶ್ಚಿತತೆಯ ಪರೀಕ್ಷೆ ಆದ್ರೆ ಅದು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯನ್ನು ನಿರ್ಮಿಸುತ್ತೆ. ಅವರ ವರ್ಷಗಟ್ಟಲೆ ಶ್ರಮವನ್ನ ಯಾರೋ ಕೆಲವು ಕ್ರಿಮಿನಲ್ಗಳು ತಮಗೆ ಬೇಕಾದಂತೆ ತೀರಿಸುತ್ತಾರೆ ಎಂಬ ಭಯ ಆವರಿಸಿ ಬಿಟ್ರೆ, ವ್ಯವಸ್ಥೆ ಮೇಲಿನ ಅವರೊಳಗಿನ ವಿಶ್ವಾಸ ಬಿದ್ದು ಹೋದ್ರೆ ಅದು ದೊಡ್ಡ ಸಮಸ್ಯೆಗೆ ದಾರಿಯಾಗುತ್ತೆ. ವಿಶ್ವಾಸ, ಭರವಸೆ ಕಳೆದುಕೊಂಡ ಹತಾಶ ಯುವಜನರು ಅತ್ಯಂತ ಅಪಾಯಕಾರಿ. ಸರ್ಕಾರ ಈಗಲಾದರೂ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.